ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಲಾಗ್. ಈ ವಿಡಿಯೋ ಬಂದು ನನ್ನ ತಂಗಿಯ ಬೀಗರೂಟದ ವಿಡಿಯೋ ಆಗಿರುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಬ್ಯುಸಿ ಇರೋದ್ರಿಂದ ತಿಂಗಳಿಗೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನೇನೋ. ಈ ವಿಡಿಯೋನೂ ಅಷ್ಟೇ, ಲೈಕ್ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ನಮ್ಮ ಮೆಮೊರೀಸ್ಗೆ ಇರಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಲ್ವ, ಎಡಿಟ್ ಮಾಡಿಬಿಡೋಣ ಇದೊಂದು ಲಾಗು ಅಂತ ವಿಡಿಯೋ ಎಡಿಟ್ ಮಾಡಿ ಇದನ್ನು ಪೋಸ್ಟ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಚೆನ್ನಾಗಿ ಬಂದಿದೆ ವಿಡಿಯೋನ. ಈ ವಿಡಿಯೋಸ್ ಏನಕ್ಕೆ ಪರ್ಟಿಕ್ಯುಲರಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ, ಇದರಲ್ಲಿ ನಮ್ಮದು ತುಂಬ ಮೆಮೊರೀಸ್ ಇದೆ, ನಮ್ಮ ಫ್ಯಾಮಿಲಿ ಮೆಮೊರೀಸ್ ಇದೆ, ಅದಕ್ಕೋಸ್ಕರ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಇನ್ ಫ್ಯೂಚರ್ ನನಗೆ ಡೈಲಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋ ಅದೃಷ್ಟ ಇದ್ದರೆ ಖಂಡಿತವಾಗಿಯೂ ನಾನು ವಿಡಿಯೋಸ್ ಮಾಡ್ತೀನಿ. ನನಗೂ ತುಂಬ ಆಸೆ ಇದೆ ವಿಡಿಯೋಸ್ ಮಾಡಬೇಕು ಅಂತ, ಟೈಮ್ ಇಲ್ವಲ್ಲ, ಸೊ ಹಾಗಾಗಿ ವಿಂಡೋ ಪಕ್ಕ ಕೂತಿಲ್ಲ ಅಂತ ಊದ್ಕೊಂಡವನೆ. ವಿಂಡೋ ಪಕ್ಕ ಕೂತಿಲ್ಲ ಅಂತ ಫುಲ್ ನಾಚಿಕೆ ಮಗಂಗೆ. ವಿಂಡೋ ಪಕ್ಕ ಕೂತಿಲ್ಲ ಬಿಟ್ಟಿಲ್ಲ ಅಂತ ಊದ್ಕೊಂಡು ಕೂತವನೆ. ಈ ಮೇಡಮು ಫುಲ್ ರೆಡಿಯಾಗಿ ಮಿಂಚ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆಯಲ್ಲಮ್ಮ ನೀನು, ಬೆಳಗಿದ್ದೀನಿ ಅಂತ ಕೊಬ್ಬು. ಹೊಟ್ಟೆ ಶೀತ ಅಲ್ವಾ ನಿಂಗೆ? ನಂಗೆ ಹೊಟ್ಟೆ ಶೀತ ಐತಿ. ಮನೆಯಲ್ಲಿ ಸ್ವಲ್ಪ ಸಾರಿತ್ತು, ಅದನ್ನೇ ತಿನ್ಕೊಬರ್ಬೋದು. ಇನ್ನು 1 ಅವರ್ ಇಲ್ಲಿಂದ 1 ಅವರ್ ಆಗುತ್ತೆ ಪಕ್ಕ. ಬನ್ನರ್ಘಟ್ಟದಲ್ಲಿ ಅವರಪ್ಪ ಇರೋದು. 1 ಅವರ್ ಇಲ್ಲಿಂದ ಕರೆಕ್ಟಾಗಿ ನೈಸ್ ರೋಡ್ ಮೇಲೆ ಹೋದ್ರೆ. ಇಲ್ಲಿ ನಾರ್ಮಲಾಗಿ ಏನಾದರೂ ಹೋದರೆ ತುಂಬ ಕಷ್ಟ. ಟ್ರಾಫಿಕ್ಕು, ಜಾಮು, ವೆಹಿಕಲ್ಸು. ಲಾಸ್ಟ್ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಒಂದೇ ಅವ್ರ ಮನೆಗೆ. ಅದೇ ಅವಾಗ ಅವ್ರ ಮನೆಗೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ಅದ್ರ ತುಂಬಾ ಹತ್ರ ಅನ್ಸ್ತು. ಅದ್ರ ಮುಂಚೆ ವಿದ್ಯೆ ಚಿಕ್ಕಿ ನಾನು ಮೆಟ್ರೋದಲ್ಲಿ ಹೋಗಿದ್ವಿ. ಇವಾಗ ಹೊರಟಿದ್ದೀವಿ. ಎಷ್ಟು ಗೊತ್ತಾ? 10ಗೆ ಹೊರಟಿದ್ದೀವಿ, 11ಗೆ ಹೋಗ್ತೀವಿ. ಅಮ್ಮ ಫೋನ್ ಮಾಡು, ಬಂದ್ರ ಕೇಳುವನಿ. ಡ್ರಿಂಕ್ಸ್ ರಾಣಿ ಜಾಂಕಜ್ಜಿ ಅವ್ರ ಕರೆಗೆ ಹೋಯ್ತತ. ಜಾಂಕಜ್ಜಿ ಹೋಗಾಯ್ತಾ ಬಂಗಾರ? ಎಲ್ಲಿ ಹೋಗ್ತಿದ್ದೀವಿ? ಚಿಕನ್ ಮಿಸ್ ಮಾಡ್ಕೋತಿಲ್ವ ನೀನು? ಮಿಸ್ ಮಾಡ್ಕೋತಾ ಇದೆಯಾ? ಇವತ್ತು ಏನಕ್ಕೆ ಹೋಗ್ತಾ ಇರೋದು ನಾವು? ಏನಕ್ಕೆ ಹೋಗ್ತಿರೋದು ನಾವು? ಗಂಡನ ಮನೆಗ? ಓ, ಮೆಟ್ರೋ ಹೋಗ್ತಿದೆಯಲ್ಲ. ಟ್ರೈನ್ ಅಲ್ಲ, ಮೆಟ್ರೋ ಕಾಣ್ತೈತೆ. ಮೆಟ್ರೋ ನಮ್ಮ ನಿನ್ನ ಕರ್ಕೊಂಡು ಹೋಗಿಲ್ವಾ? ಯಾಕೆ ಝೂ ಬಂದಿಲ್ವಾ? ಅವಾಗ ಚಿಕ್ಕವಳು ಇವಳು ಪಾಪ. ಬನ್ನರ್ಘಟ್ಟ ಝೂ ನೀನು ಹೋಗಿದ್ದು ಚಿಕ್ಕ ಪಾಪ ಅಲ್ಲಮ್ಮ. ನೀನು ಅವಾಗ ನಿಂಗೆ ಗೊತ್ತಿರಲ್ಲ. ಕರ್ಕೊಂಡು ಹೋಗ್ಲಾ ಅಲ್ಲಿ ಕರ್ಕೊಂಡು ಹೋಗ್ಲಾ ನಿನ್ನ? ಸರಿ, ಕರ್ಕೊಂಡು ಹೋಗ್ತೀನಿ ಆಯ್ತಾ. ಒಂದಿನ ಹೋಗ್ಬಿಟ್ಟು ಬರೋಣ. ಯಾರ ಮನೆಗೆ ಹೋಗೋಣ ಅದರಲ್ಲಿ ಫಸ್ಟು? ರೂಪೇಶಪ್ಪ ಮನೆಗೆ ಹೋಗೋಣ ಫಸ್ಟು. ಓ ಸರಿ, ಅಲ್ಲಿಂದ ಇಳ್ದು ಹೋಗ್ಬೇಕು. ಅಲ್ಲೇ ಬಂದ್ಬಿಡುತ್ತಾ ರೂಪೇಶ್ ಪಪ್ಪ ಮನೆ? ಅಲ್ಲಿಂದ ಇಳ್ದು ಕೆಳಗಡೆ ಬಂದು ಹೋಗ್ಬೇಕು. ಆಗ ಇದೆ ನೋಡಿ, ಮೆಟ್ಲೆಲ್ಲ ಅವಲ್ಲ ನೋಡಲ್ಲಿ, ಮೆಟ್ಲೆಲ್ಲ ಇದಾವಲ್ಲ ಒಳಗಡೆ, ಮೆಟ್ಲವಲ್ಲ, ಇಳ್ಕೊಂಡು ಕೆಳಗೆ ಬರ್ಬೇಕು. ಹಾ, ಹಂಗೆ. ನಂಗೆ ಹೊಟ್ಟೆ ಶೀತ ಇಲ್ಲ ನಿಂಗೆ? ಹೌದಾ? ನಂಗೂ ಶೀತ ಆಯ್ತಾ? ಸರಿ, ಹೋಗ್ಬಿಟ್ಟು ಊಟ ಮಾಡ್ಬಿಡೋಣ ಆಯ್ತಾ? ಹೌದಾ? ಏನಂದ್ರೆ ಬರಲ್ವಾ ಪಪ್ಪ ಮನೆಗೆ? ಮತ್ತೆ ಬಂದರೆ ನೀನು ಯಾಕೆ ಕಳೋದು ಅವಾಗ? ಯಾಕೆ ಕಳೋದು ಅವಾಗ? ನೀನು ಬಿಟ್ಟು ಹೋಗ್ತೀನಲ್ಲ, ಏನು ಮಾಡ್ತೀಯಾ? ನೀನು ಒಬ್ಬಳೇ ಇರಬೇಕಲ್ಲ.
ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕಾಗಲೇ ಯೋಚನೆ ಬಂದ್ಬಿಡ್ತು ನನ್ನ ಮಗಳಿಗೆ. ಯೋಚನೆ ಮಾಡ್ಕೊಂಡು ಗೊತ್ತೈತಿ ಹೋಗ್ಬಿಟ್ಟು ನನ್ನ ಮಗ ಹೇಳ್ತಾನೆ ಪೆಟ್ರೋಲ್ ಹಾಕಿಸ್ತಿದ್ದೀವಿ ಅಂತ ಹೇಳ್ಬೇಕಂತೆ ಲಾಗಲ್ಲಿ. ಪೆಟ್ರೋಲ್ ಹಾಕಿಸ್ತಿದ್ದೀವಿ ನೋಡಿ. ಹೇಳಮ್ಮ, ಈ ಪೆಟ್ರೋಲ್ ಹಾಕಿಸ್ಕೊಂಡು ಹೇಳಿ, ಇವಾಗ ರಿಪೀಟ್ ಮಾಡೋದು ನೀನು ಹೇಳ್ದಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಚಿಂಕಿ ಮನೆಗೆ ಗೊತ್ತೀವಿ ಅಂತಿಲ್ಲ ವಿದ್ಯೆ ಚಿಕ್ಕಿಗೆ ಇಲ್ಲಿ ಚುಚ್ಚಿದಾರಂತೆ ಇಲ್ಲಿಗೆ. ಹಾಂ, ಮಾಮಿ ಮಾಡಿರೋದು. ದೇವ್ರು ಇಲ್ಲಿಂದ ಇಲ್ಲಿಗೆ ದೇವ್ರು ಮಾಮಿ ಮಾಡಿ ಚುಚ್ಚಿರೋದು. ಆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿ ಅಂತು ಅಪ್ಪ. ಈ ಕಡೆ ಇಲ್ಲಿ ಹಾಕಲ್ಲ, ಆ ಕಡೆ ಹೋಗಿ ಅಂದರು. ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಕಡೆ ಬಂದರು, ಇಲ್ಲ ಅಂದರು ಇಲ್ಲಿಗೆ ಬಂದ್ವಿ. ಇಲ್ಲಿ ನಾವು ಇಲ್ಲಿಗೆ ಬರಲೇ ಇಲ್ಲ, ಅಲ್ಲೇ ನಿಂತಿದ್ದೀವಿ. ಅವರೇ ಕರೆದ್ರು ಬರ್ರಿ ಪೆಟ್ರೋಲ್ ಹಾಕ್ತೀವಿ ಅಂತ. ಅದೇ ಸರ್ವಿಸ್ ಅನ್ನೋದು, ಇದು ಗುಡ್ ಸರ್ವಿಸ್. ಅದಕ್ಕೆ ಅಪ್ಪ ಇದೇ ಪೆಟ್ರೋಲ್ ಬಂಕಲ್ಲಿ ಹಾಕ್ಸಿದ್ರು. ಊರಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಗಮ್ಮ ಅಂತ ಐತಲ್ಲಮ್ಮ ಪೆಟ್ರೋಲ್ ಸ್ಮೆಲ್ಲು. ನಿಂಗೆ ಪೆಟ್ರೋಲ್ ಸ್ಮೆಲ್ ಇಷ್ಟನಾ? ಪೆಟ್ರೋಲ್ ಸ್ಮೆಲ್ ಅಂತೀಯ? ಅದಕ್ಕೆ ಊರಲ್ಲಿ ಮನೆ ಹೊಡೆದಾಕ್ಬಿಟ್ಟು ಹೊಸ ಮನೆ ಕಟ್ಸಿದ್ರು ರಾಜ್ಯದಲ್ಲಿ. ಆಗ ಪೇಂಟ್ ಮಾಡುವಾಗ ಒಂದು ಬಾಟ್ಲು ಕೊಟ್ಟಿರ್ತಾವೆ ಗೊತ್ತಾ, ಅದೇನೋ ಅಂತಾರೆ ಅದನ್ನ, ಡೀಸೆಲ್ ಥರ ಇರ್ತೈತೆ. ಅದನ್ನ ಪೇಂಟಿಂಗ್ ಮಿಕ್ಸ್ ಮಾಡಿ ಬಳಿತಾರೆ. ಅವಾಗ ನೀರು ಥರ ಇರ್ತೈತೆ. ಇವಳದು ನೀರು ಅನ್ಕೊಂಡು ಕುಡಕೋ ಇಲ್ಲು ದೊಡ್ಡಮ್ಮ. ಆಮೇಲೆ ಅಪ್ಪ ಕಿತ್ಕೊಂಡು ಕ್ಯಾಪ್ ಹಾಕಿ ಎತ್ತಿತ್ತು ಅವತ್ತು ರಾಜ್ಯದಲ್ಲಿ. ಈ ಸೀಮೆಣ್ಣೆ ಸ್ಮೆಲ್ಲು, ಪೆಟ್ರೋಲ್ ಸ್ಮೆಲ್ಲು, ಡೀಸೆಲ್ ಸ್ಮೆಲ್ಲು ಏನು ಚೆನ್ನಾಗಿರುತ್ತಲ್ವ, ನಂಗೆ ಇಷ್ಟ. ಮತ್ತು ಸೀಮೆಣ್ಣೆ ಬರುತ್ತಲ್ಲ, ಅದು ಸೀಮೆಣ್ಣೆ ಊರಲ್ಲಿತ್ತಲ್ಲ ಇವಾಗೆಲ್ಲ ಬರಲ್ಲ. ಇತ್ತೀಚೆಗೆ ನೋಡೆಲ್ಲ ಮುರಿಗೆ ಬಿಟ್ಟು ಚುಚ್ಚಿಸ್ಕೊಂಡ್ಬಂದಾಳ ನಮ್ಮ ಅಕ್ಕ. ಅದಕ್ಕೆ ಸೀಮೆಣ್ಣೆ ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ. ಕುಸುಮ ನಿಮ್ಮಮ್ಮ ಇಲ್ಲಿ ಚುಚ್ಚಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅದು ನೋವಾಗ್ಬಿಟ್ಟಿದೆ, ಅದು ನೋವಾಗ್ಬಿಟ್ಟಿದೆ. ಅದಕ್ಕೆ ಸೀಮೆಣ್ಣೆ ಹಾಕಿದ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಚೆನ್ನಾಗಿದೆ ಅಲ್ಲ. ಅಲ್ಲಿಗೆ ಝೂಮ್ ಮಾಡಿದ್ದೀನಿ, ಚೆನ್ನಾಗಿದೆ. ಒಂಥರ ಲುಕ್ಕೇ ಚೇಂಜ್ ಆಗಿದೆ ಕಿವಿದು. ನೈಲ್ ಪಾಲಿಶ್ ಇಬ್ಬರದು ಮ್ಯಾಚಿಂಗು. ಇಬ್ಬರು ಒಂದೇ ಹಾಕಿರೋದು, ಮ್ಯಾಚಿಂಗ್ ಅಲ್ಲ. ಮ್ಯಾಚಿಂಗ್ ನೈಲ್ ಪಾಲಿಶ್ ಇಬ್ಬರು ಒಂದೇ. ಸಾಂಗಳಣ್ಣ. ಇವಾಗ
ನಾನು ನಮ್ಮ ಮಕ್ಕಳ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಜರ್ನಿ ತಲುಪಿಬಿಟ್ವು. ಇನ್ನು ಕಾಲು ಭಾಗ ನೈಸ್ ರೋಡ್ ಎಕ್ಸಿಟ್ ಆಗಿ ಅವ್ರ ಮನೆಗೆ ಎಂಟ್ರಿ ಆಗುತ್ತಲ್ಲ, ಆ ರೋಡಿಗೆ ಜಾಯ್ನ್ ಆದವು. ನನಗಂತೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಪುಣ್ಯಂಗೂ ಅಷ್ಟೇ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಅವ್ರ ಮನೆ ಹತ್ರ ಹೋಗ್ತೀವಪ್ಪ, ಟಿಫನ್ ಮಾಡ್ತೀವಪ್ಪ ಅನಿಸ್ತಿತ್ತು. ಯಾಕೆಂದರೆ ಬೆಳಗ್ಗೆ ನಾವು ಟಿಫನ್ ಮಾಡಿರಲಿಲ್ಲ, ಹೊರಟ್ಬಿಟ್ಟು ಅಷ್ಟೇ ಬಂದಿದ್ದಲ್ವ. ಇಲ್ಲೆಲ್ಲ ಟಿಫನ್ ಮಾಡಿಸ್ತೀವಿ ಅಂತ ಹೇಳಿದರು, ಹಂಗಾಗಿ ಟಿಫನ್ಗೆ ಇಲ್ಲೇ ಬಂದಿದ್ವಲ್ಲ, ಹೊಟ್ಟೆ ಬರೀ ಹಸಿತಾ ಇತ್ತು. ಬೇಗ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಅದಾದಮೇಲೆ ಒಂದು ಸ್ಟ್ರಾಂಗಾಗಿ ಟೀ ಕೊಟ್ಟರು. ಟೀ ಕುಡ್ಕೊಂಡು ನಮ್ಮ ತಂಗಿಯರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವರಿಗೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವು. ಮೊಬೈಲ್ ಹೊಡೆದೋಗೋದು ಇವಾಗ ಪುಣ್ಯ ನಂದು. ತಗೊಳಕ್ಕೆ ನಮ್ಮ ಜೋಯಿ ಚೇರ್ ತಗೊಂಡ್ಬಿಟ್ಟು ಅವನು ಕೊಡಿ ಅಂಕಲ್, ಸ್ವಲ್ಪ ಚೂರು ಕೊಡಿ ಸಾಕು. ಮೊಬೈಲ್ ಸಿಕ್ತಾ? ಇಲ್ಲ, ನೋ ಮೊಬೈಲ್, ನೋ ಗಾಡಿ. ಇವಾಗ ನೀನು ಹಂಗೆ ಬಂದ? ಎಲ್ಲಿ ಮೊಬೈಲೇ ತಂದಿಲ್ವಾ? ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ ಮಾಡೋದ್ರಲ್ಲೇ ಐತೆ. ಟ್ರ್ಯಾಕ್ ಮಾಡ್ತಾ ನೋಡಿ. ಬಾಯಲ್ಲಿ ಹೇಳ್ಬಿಡ್ತೀನಿ ಪಾಪ. ಲಾಗಲ್ಲಿ ಗೊತ್ತಾಗಲಿ ಆಕ್ಸಿಡೆಂಟ್ ಆಯಿತು, ಕಾರ್ ಕಳ್ಕೊಂಡ್ಳು. ಅದೇ ಮದುವೆ ದಿನ ಮೊಬೈಲು ಕಳ್ಕೊಂಡ್ಳು. ಇವೆಲ್ಲ ಕಳ್ಕೊಳಕ್ಕೆ ಬಂದಿದ್ಯಾ? ಏನೂ ಇಲ್ಲ, ನನ್ನ ಕಳ್ಕೊಬೇಕಷ್ಟೇ. ಅದೇ ದೇವಸ್ಥಾನಕ್ಕೆ ಹೋಗಿದ್ರು. ನಾನು ಯಾವ ದೇವಸ್ಥಾನ ಅಂತ ಹೇಳಿಲ್ಲ ಅಲ್ವಾ ನಿಮಗೆ, ಅಣ್ಣಮ್ಮ ದೇವಸ್ಥಾನ ಮೆಜೆಸ್ಟಿಕ್ಕಲ್ಲಿ ಇದೆಯಲ್ಲ, ಅಣ್ಣಮ್ಮ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮನೇಲೂ ಅಷ್ಟೇ ಪೂಜಾರನ್ನು ಕರೆಸಿದ್ದಾರೆ. ಪೂಜೆ ಇದೆ. ಪೂಜೆ ಮುಗಿಸ್ಕೊಂಡು ಹುಡುಗಿನ ರೆಡಿ ಮಾಡಿ ಅದಾದಮೇಲೆ ಬೀಗ್ರೂಟ ಸ್ಟಾರ್ಟ್ ಆಗೋದು. ವೀಡಿಯೋಸ್ ಚೆನ್ನಾಗಿ ಬಂದಿದೆ. ಇದಾದಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ವು. ಅದೆಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ ಅಂತ ಅನಿಸ್ತು ನನಗೆ. ನೀವು ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ, ಸಕ್ಕತ್ತಾಗಿದೆ ವಿಡಿಯೋ, ಚೆನ್ನಾಗೂ ಸಹ ಬಂದಿದೆ. ಈ ಥರ ಮೆಮೊರೀಸು ಎಸ್ಪೆಷಲಿ ಮದುವೆ ಮೆಮೊರೀಸ್ ಅಂತೂ ರೀಕ್ರಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ನೋಡಿ, ಎಂಜಾಯ್ ಮಾಡಿ ವಿಡಿಯೋನ. ಶಂಕರಿಗೆ ಮಂಗಳಂ ಜಯ ಮಂಗಳ ವರಲೀಲ ವೇಣಿಗೆ ಮಂಗಳಂ. ರಾಮಲಿಂಗ ಚಂದ್ರ ಚೌಡೇಶ್ವರಿ ತಾಯಿ ಪಾದು ಗೋವಿಂದ ಗೋವಿಂದ. ಲಕ್ಷ ಹೋಗಿದ್ರು, ಲಕ್ಷ ಹೋದ್ರು ನಗಾಡ್ಕೊಂಡಿದ್ದೀನಿ. ಲಕ್ಷ ಓದಿದ್ರು ನಗಾಡ್ಕೊಂಡಿದ್ಯಾ? ನನ್ನ ನೋಡ್ಕಲೀರಿ. ನನ್ನ ತಂಗಿನ ರೆಡಿ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವು. ಅವಳು ಮಾರ್ನಿಂಗು ರೆಡಿ ಆಗಿಬಿಟ್ಟು ಹೋಗಿದ್ದಾಳೆ. ಆದರೆ ಅಲ್ಲೆಲ್ಲ ಪೂಜೆ ಮಾಡಿದಾರಲ್ಲ, ಸ್ವೆಟ್ಟಾಗಿ ಫುಲ್ ಹೊಟ್ಟೋಗ್ಬಿಟ್ಟಿತ್ತು. ನಾವೇನೇ ಅವಳಿಗೆ ಮೇಕಪ್ ಮಾಡಿದ್ವು. ಒಂದೊಂದು ಸಲ ಅನಿಸುತ್ತೆ ಬೆಟರಾಗಿ ನಾವೇ ಮೇಕಪ್ ಮಾಡ್ಕೊಳ್ಳೋದು ಎಷ್ಟೋ ಒಂದು ಬೆಟರ್ ಆಗಿರುತ್ತೆ ಅಂತ.
ಜಸ್ಟ್ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು, ಆರಾಮಾಗಿ ನಮ್ಮನ್ನು ನಾವು ಮೇಕಪ್ ಮಾಡ್ಕೊಳ್ಬೋದು. ನನಗೆ ಆಲ್ಮೋಸ್ಟ್ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋಕೆ ಬರುತ್ತೆ, ಬಟ್ ನನ್ನ ತಂಗಿಗೆ ಅಷ್ಟು ಓಕೆ ಮಾಡ್ಕೋತಾಳೆ, ಅಷ್ಟು ಬರಲ್ಲ. ಬಟ್ ಹಂಗಾಗಿ ನಾವೇ ರೆಡಿ ಮಾಡಿದ್ವು ಅವಳಿಗೆ. ನಮಗೆ ನಮ್ಮ ಮೇಲೆ ಅಪ್ರಿಷಿಯೇಟ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀವಲ್ಲಪ್ಪ ಅಂತ ನಮ್ಮ ನಾವೇ ತಡ್ಕೊಳ್ಳೋ ಥರ ಅಷ್ಟು ಚೆನ್ನಾಗಿ ಬಂದಿತ್ತು ಮೇಕಪ್. ಅವಳಿಗೆ ಚೆನ್ನಾಗೂ ಕಾಣಿಸ್ತಾ ಇದ್ಲು, ಒಂಥರ ಡಿಫ್ರೆಂಟ್ ಲುಕ್ಕಲ್ಲೇ ಕಾಣಿಸ್ತಾ ಇದ್ಲು ನನ್ನ ತಂಗಿ. ನನ್ನ ಸಜೆಷನ್ನು, ಪ್ರತಿ ಒಂದು ಹೆಣ್ಮಕ್ಳು ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಬೇಕು. ನಿಮ್ಮ ನಾರ್ಮಲ್ ಫಂಕ್ಷನ್ಗಳಿಗಾದರೂ ನೀವು ಮೇಕಪ್ ಮಾಡೋದು ಕಲ್ತ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ನೀವು ಮೇಕಪ್ ಅವ್ರನ್ನ ಬುಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಮದುವೆಗೆ ಇದೊಂದು ಥಿಂಕ್ ಮಾಡಿ, ಒಂದು ಡೆಮೋ ತೊಗೊಳ್ಳಿ. ನಿಮಗೆ ಹೆಂಗೆ ಮೇಕಪ್ ಬರಬೇಕು ಹೆಂಗೆ ಅಂತ ಒಂದು ಡೆಮೋ ಮಾಡಿ ತೋರಿಸ್ತಾರೆ. ಅದಾದಮೇಲೆ ಅವ್ರನ್ನ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ಅವರ ಬಿಡ್ತೀಯ, ಇನ್ನು ಅರ್ಧ ಗಂಟೆ ನಂದು ಬದೇ ಒಂದು ಹಾಕಿಲ್ಲ ನೀನು. ಊಟ ಮಾಡಕ್ಕೆ ಅಪ್ಲೋಡ್ ಮಾಡ್ತೀನಿ ನಿಜ. ಇಷ್ಟು ಊಟ ಟೈಮಿಗೆ ಕರೆಕ್ಟಾಗಿ ಎಂಟ್ರಿ ಆಗಿದೆ. ಅಪ್ಲೋಡ್ ಮಾಡ್ತೀನಿ ಹಾಗೆ. ಎಷ್ಟೊತ್ತಾಯ್ತು ಬಂದು? ಈಗ ಏನೇ ಕಣ್ಕಪ್ಪಿಲ್ಲ. ಊಟ ಆಯ್ತಾ? ಗೊತ್ತಾಯ್ತಾ ರೂಟು? ಎಲ್ಲ ಅರ್ಧ ಗಂಟೆಗೆ ಬಂದ್ಬಿಟ್ಟು. ಯಾವ ಗೋಡನಿಂದ ಬಂದ್ರಿ? ನೈಸ್ ರೋಡ್. ಎಲ್ಲಿ? ಇಲ್ಲೇ ಕಣೆ ನೈಸ್ ರೋಡು. ಅಲ್ಲ ಅಲ್ಲಿ ಮನೆ ಹತ್ರ ಎಲ್ಲಿ ಯಾವ ನೈಸ್ ರೋಡ್ ಮಾದನಾಯಕನಹಳ್ಳಿ. ಮಾಧವರ ಅಲ್ಲಿಗೋಗಿ ನೋಡ್ಕೊ ಬಂದಿದ್ದಾ? ಕರೆಕ್ಟಾಗಿ 11:30 ಹೊರಟೆ, 12:30 ಇಲ್ಲೇ ಇದ್ದೆ. 11:30 12:30 1 ಅವರ್ ಆಯ್ತಲ್ಲ. 11:30ಇಂದ 12:30 1 ಅವರ್ ಆಯ್ತಲ್ಲ. ಮನೆ ಹತ್ರದಿಂದ ಕೆಳಗಡೆ ಊಟ ಮಾಡೋಣ ಅಂತ ಬಂದ್ವು. ಫೋಟೋಸ್ ತೆಗೆಸ್ಕೊಂಡು ಹೋಗೋಣ ಹಂಗೆ ಡೈರೆಕ್ಟು ಅಂತ ಹೇಳಿ ಫೋಟೋಸ್ ತೆಗಿತಾಯಿದ್ರು. ಇವ್ರದ್ದು ಹುಡುಗಿದ್ದು ಫೋಟೋ ತೆಗಿತಾಯಿದ್ರು. ನಾವು ಒಂದೇ ಸಲ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವು. ಅಷ್ಟರಲ್ಲಿ ಹುಡುಗಿದ್ದು ಫೋಟೋ ತೆಗಿತಾಯಿದ್ರಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವು ನಾವು. ಹಂಗೆ ಅನಿಸುತ್ತೆ, ನಂದು ಇವತ್ತಿಂದು ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ನಾನು ರೆಡಿಯಾಗಿರೋದು ನನಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಬಟ್ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಫೋಟೋ ಎಲ್ಲ ತೆಗೆಸ್ಕೊಂಡಾಯ್ತು. ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದ್ವು. ಊಟನೂ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು, ಸಕ್ಕತ್ತಾಗಿತ್ತು. ನನಗಂತೂ ಭರ್ಜರಿಯಾಗಿ ಒಂದು ಫುಲ್ ಮೀಲ್ಸು ಊಟ ಮಾಡಿದೆ. ನನಗೇನಂತ ಅಂದರೆ ಈ ಮದುವೆ ಫಂಕ್ಷನ್ಗಳಲ್ಲಿ ಈ ಫುಲ್ ಮೀಲ್ಸ್ ಹಾಕ್ತಾರಲ್ಲ, ಅದನ್ನು ಊಟ ಮಾಡೋಕ್ಕಂತ ಅಂದರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಏನೋ ಒಂಥರ ಮನೇಲಿದ್ದರೆ ಅಷ್ಟು ಊಟ ಮಾಡಲ್ಲ, ಬಟ್ ಆಚೆ ಕಡೆ ಹೋದರೆ ಅಷ್ಟು ಊಟ ಮಾಡ್ತೀನಿ. ಸ್ವಲ್ಪ ಎಲ್ಲ ಯಾವ್ದು ಬೇಕು ಅದನ್ನೆಲ್ಲ ಹಾಕಿಸ್ಕೊಂಡು. ಬಟ್ ಚೆನ್ನಾಗಿತ್ತು ಊಟ ಎಲ್ಲ. ಇದೆಯಾ ಫೇವ್ರೆಟ್ ಕಬಾಬ್ ಚೂರು? ಚಾಯ್ದಾ? ಸೂಪರ್ ಆಗಿದೆ. ಚೆನ್ನಾಗಿತ್ತ ಊಟ? ಬಾಯ್. ನಾನು ಅದಕ್ಕೆ ಉಲ್ಟಾ ಕೇಳ್ತೇನೆ ನಿಮಗೆ ಹೇಗಿತ್ತು ಅಂತ. ಬಾಯ್. ಎಸ್, ಇದಾಗಿತ್ತು ನನ್ನ ತಂಗಿಯ ಮದುವೆಯ ಬೀಗ್ರೂಟದ ಲಾಗ್. ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಇಷ್ಟ ನೋಡಿ, ಇಷ್ಟ ಆದರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಕೇರ್.